ಸ್ವರ ಮಾಧ್ಯಮ ಚಾನಲ್ಗೆ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಬೆಳಗ್ಗೆ ತಿಂಡಿಗೆ ಅಂತ ಸಬ್ಬಕ್ಕಿದು ತಾಲಿಪೆಟ್ಟು ಮಾಡ್ತಾ ಇದ್ದೀನಿ. ನಾನು ಮೊನ್ನೆ ಶಾರ್ಟ್ಸ್ ಅಲ್ಲಿ ಹಾಕಿದಾಗ ತುಂಬಾ ಜನ ಅದರದ್ದು ರೆಸಿಪಿ ಕೇಳಿದ್ರಿ. ಸೊ ಡೀಟೇಲ್ ಆಗಿ ಶಾರ್ಟ್ಸ್ ನಲ್ಲಿ ತೋರ್ಸಕ್ಕೆ ಆಗಲ್ಲ ಅಂತ ಯೂಟ್ಯೂಬ್ ಚಾನಲ್ ಅಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿ, ಟೇಸ್ಟಿಯಾಗೂ ಇರುತ್ತೆ, ಕಮ್ಮಿ ಇಂಗ್ರೀಡಿಯೆಂಟ್ಸ್ ಆಗುತ್ತೆ. ಬೇಗ ಬೇಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಸೊ ಫಸ್ಟ್ ಸಬ್ಬಕ್ಕಿನ ಹಿಂದಿನ ದಿನ ರಾತ್ರಿ ನೆನೆಸಿಟ್ಕೊಂಡಿದ್ದೀನಿ. ಇದನ್ನ ನೆನೆಸ್ಬೇಕಾದ್ರೆ ತುಂಬಾ ನೀರ್ ಹಾಕಿ ನೆನ್ಸಕ್ ಹೋಗ್ಬಿಡಿ. ಸಬ್ಬಕ್ಕಿ ಎಷ್ಟಿರುತ್ತೋ ಅದ್ರ ಮೇಲೆ ಒಂದ್ ಇಷ್ಟುದ್ದ ನೀರ್ ಬಂದ್ರೆ ಸಾಕು, ನೀವು ಅಳತೆ ನೋಡ್ಕೊಂಡು. ಇಲ್ಲ ಅಂದ್ರೆ ತುಂಬಾ ನೀರಾಗ್ಬಿಟ್ರೆ ನೀವು ಇದು ತಟ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಸೊ ಇದನ್ನ ನೀವು ನೋಡಿದ್ರೆ ನೆನ್ಸಿಟ್ಟಿದ್ದೀನಿ, ಬಟ್ ಉದ್ರುದ್ರಾಗಿದೆ. ಇದು ಈ ತರ ನೆನೆಸ್ಕೊಂಡಿದ್ದೀನಿ. ಇದನ್ನ ಫಸ್ಟ್ ಒಂದು ದೊಡ್ಡದು ಪಾತ್ರೆಗೆ ಹಾಕೋತಾ ಇದೀನಿ, ಈ ಕಡೆ ಕಲ್ಸ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ. ಆಲೂಗೆಡ್ಡೆನ ಬೇಯಿಸ್ಕೊಂಡಿರೋದು ಇದನ್ನ ಮ್ಯಾಶ್ ಮಾಡಿ ಹಾಕ್ತಾ ಇದೆ. ಇದು ನಿಮ್ಗೆ ಆಪ್ಷನಲ್, ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಬೇಯಿಸ್ಕೋಬಹುದು, ಬಟ್ ನಾನು 4ರಿಂದ 5 ಚಿಕ್ಕ ಚಿಕ್ಕದು ಬೇಯಿಸ್ಕೊಂಡಿದ್ದೀನಿ. ಆಲೂಗೆಡ್ಡೆ ಈ ತರ ಕಂಪ್ಲೀಟ್ ಆಗಿ ಆಗಬೇಕು. ಮಧ್ಯ ಮಧ್ಯ ಗಡ್ಡೆ ಸಿಕ್ಕಿದ್ರೆ ತಟ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಇಲ್ಲ ನೀವು ಮ್ಯಾಶರಲ್ಲಿ ಬೇಕಾದ್ರೆ ಇದನ್ನ ಸ್ಮ್ಯಾಶ್ ಮಾಡ್ಬೋದು, ಪ್ರಾಬ್ಲಮ್ ಏನೂ ಇಲ್ಲ. ಇದಕ್ಕೆ 1 ಸ್ಪೂನ್ ಅಷ್ಟು ಜೀರಿಗೆ, ಪುಡಿ ಉಪ್ಪು, ಇಷ್ಟಕ್ಕೆ ಒಂದು 3 ಈ ಸ್ಪೂನಲ್ಲಿ ಬೇಕಾಗುತ್ತೆ. ಚಿಕ್ಕ ಸ್ಪೂನ್ ಇದು, ತುಂಬ ಏನು ದೊಡ್ಡದಲ್ಲ. ಹಸಿಮೆಣಸಿನ್ಕಾಯಿ ಒಂದು 5 ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಜೊತೆಗೆ ಸ್ವಲ್ಪ ಹಸಿ ಕೊಬ್ಬರಿ. ಇದಕ್ಕೆ ಬೇಕಿದ್ರೆ ಕಡಲೆಕಾಯಿ ಬೀಜನ ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ಔಡೌಡಾಗಿ ಕುಟ್ಕೊಂಡು ಹಾಕೋಬಹುದು. ಅಂದ್ರೆ ಮಧ್ಯ ಕ್ರಂಚಿಯಾಗಿ ಸಿಗುತ್ತೆ. ಅದು ಆಪ್ಷನಲ್, ನಿಮಗೆ ಬೇಕಿದ್ರೆ ಹಾಕೋಬಹುದು. ಇಲ್ಲ ಈ ತರ ಪ್ಲೇನ್ ಮಾಡ್ಕೋತೀರಾ ಅಂದ್ರೆ ಪ್ಲೇನ್ ಮಾಡ್ಕೋಬಹುದು. ಸೊ ಇಷ್ಟಕ್ಕೆ ಯಾವುದೂ ನೀರು ಹಾಕೋತಿಲ್ಲ, ಒಂದು ತೊಟ್ಟು ನೀರು ಬೇಡ. ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸಬ್ಬಕ್ಕಿಲಿ ಹಾಗೆ ಆಲೂಗೆಡ್ಡೆಲಿ ಇರೋ ನೀರಿನ ಅಂಶದಲ್ಲೇ ಮಿಕ್ಸ್ ಮಾಡ್ಕೋಬಹುದು. ಯಾವುದೇ ಕಾರಣಕ್ಕೂ ನೀರು ಹಾಕಕ್ಕೆ ಹೋಗ್ಬಿಡಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಆ್ಯಂಡ್ ಇದಕ್ಕೆ ಮ್ಯಾಶರ್ ಎಲ್ಲ ನೀವು ಯೂಸ್ ಮಾಡಿದ್ರೆ ಅದನ್ನ ಮಿದ್ಕೋಬೋದಷ್ಟೇ ಹೊರತಾಗಿ ಕೈಯಲ್ಲಿ ಕಲಸೋ ಅಷ್ಟು ಬೆಸ್ಟ್ ಇನ್ನೊಂದಿಲ್ಲ. ಆ್ಯಂಡ್ ಈಗ ನೀವು ಅಬ್ಸರ್ವ್ ಮಾಡಿದ್ರೆ ಇದೇನು ಫುಲ್ಲು ಇದಾಗಿಲ್ಲ. ಸೊ ಇಷ್ಟು ಉಂಡೆ ಬಂದರೆ ನಿಮಗೆ ತಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸಬ್ಬಕ್ಕಿ ನೀವು ನೋಡಿದ್ರೆ ಹಾಗಾಗಿ ಇದೆ, ನಾನು ಫುಲ್ಲು ಪುಡಿ ಅನ್ನೋಂಗೇನು ಮಾಡಿಲ್ಲ, ನಾನು ನುಣ್ಣಗೆ ಮಾಡಿಲ್ಲ. ಇಷ್ಟು ಬಂದಿದೆ ಅಂದರೆ ಹಿಟ್ಟು ಕರೆಕ್ಟಾಗಿ ರೆಡಿ ಇದೆ ಅಂತ ತಟ್ಕೊಳ್ಳೋಕ್ಕೆ. ಇದನ್ನ ಕೆಲವರು ಡೈರೆಕ್ಟಾಗಿ ತವಾ ಮೇಲೆ ತಟ್ತಾರೆ, ಬಟ್ ಸ್ವಲ್ಪ ಇನಿಷಿಯಲಿ ಕಷ್ಟ ಆಗುತ್ತೆ. ಆ್ಯಂಡ್ ತವಾ ಬಿಸಿ ಇರೋದ್ರಿಂದ ಅಷ್ಟೊಂದೆಲ್ಲ ನಾನು ಸರ್ಕಸ್ ಮಾಡೋಕ್ಕೆ ಹೋಗಲ್ಲ. ಒಂದು ಹೋಳಿಗೆ ಶೀಟ್ ಅಥವಾ ಈ ಥರ ರೊಟ್ಟಿ ಶೀಟ್ ಸಿಗುತ್ತೆ, ರೀಯೂಸಬಲ್. ಇದು ನಿಮಗೆ ಸಾಕಷ್ಟು ಸಲ ಇದನ್ನ ತೋರಿಸಿದ್ದೇನೆ. ಸೊ ಇದ್ರ ಮೇಲೆ ಫಸ್ಟು ಒಂದು ಅರ್ಧ ಸ್ಪೂನ್ ಎಣ್ಣೆ. ತುಂಬ ಅಗ್ಲಕ್ಕೆ ತಟ್ಟಕ್ಕಾಗಲ್ಲ, ಯಾಕಂದರೆ ಮುರಿದು ಹೋಗ್ಬಿಡುತ್ತೆ. ಒಂದು ಮಾಮೂಲಿ ಚಪಾತಿಗೆ ಉಂಡೆ ತೊಗೊತೀವಲ್ಲ ಆ ಥರ ತೊಗೊಂಡಿನಿ. ಕೈ ಸ್ವಲ್ಪ ಎಣ್ಣೆನೂ ಇದೆ, ಯಾಕಂದರೆ ಇದು ನೀರಿರೋದ್ರಿಂದ ಮೆತ್ಕೊಳ್ಳುತ್ತೆ ಅಂತ. ಸ್ವಲ್ಪ ತೆಳ್ಳಗೆ ತಟ್ಕೋಬೋದು, ಏನು ಪ್ರಾಬ್ಲಮ್ ಏನಾಗಲ್ಲ. ತುಂಬ ಕೈಗೆ ಮೆತ್ಕೊಳುತ್ತೆ ಅಂದರೆ ಒಂಚೂರು ಎಣ್ಣೆ ಹಾಕ್ಕೊಂಡು ತಟ್ಟಿ. ಒಂದು ಕಾವಲಿನ ಇಟ್ಟಿದ್ದೀನಿ, ಆಗಲೇ ಬಿಸಿ ಆಗಿದೆ. ಇದು ಈಸಿಯಾಗಿ ಈ ಥರ ಬಿಟ್ಕೊಳ್ಳುತ್ತೆ ಕೆಳಗಡೆ ಎಣ್ಣೆ ಹಾಕಿರೋದ್ರಿಂದ. ಇದ್ರ ಮೇಲೆ ಮತ್ತೆ ಒಂಚೂರು ಎಣ್ಣೆ, ಬೇಕಿದ್ರೆ ತುಪ್ಪ ಹಾಕೋಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ತುಂಬ ಮಾಡ್ತಿದ್ದೀನಿ, ತುಪ್ಪ ಒದಗಿಸೋಕ್ಕಾಗಲ್ಲ, ಹಾಗಾಗಿ ಎಣ್ಣೆ ಹಾಕಿದ್ದೀನಿ. ಮುಚ್ಚಿಡೋದು ಏನು ಬೇಡ, ಸ್ವಲ್ಪ ಸಣ್ಣ ಉರಿಲಿ ಇದನ್ನು ಬೇಯಿಸಿದ್ರೆ ಸಾಕಾಗತ್ತೆ. ಉಪ್ಪು ಖಾರ ಜಾಸ್ತಿ ಹಾಕೊಂಡ್ರೆ ಬರೀದು ತಿನ್ಬೋದು, ಅಥವಾ ತುಪ್ಪ ಜೊತೆ ತಿನ್ಬೋದು, ಅಥವಾ ಮೊಸರು ಜೊತೆ ತಿನ್ಬೋದು. ಬಟ್ ನಾನು ಚಟ್ನಿ ಮಾಡಿದ್ದೀನಿ, ಹಸಿರು ಚಟ್ನಿ ಅಂದರೆ ಕಾಯಿ ಚಟ್ನಿನೇ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿ ಹಾಕೊಂಡಿದ್ದೀನಿ, ಯಾಕಂದರೆ ಸಾಕಷ್ಟು ನಮ್ಮ ಮನೆಗೆ ಕೊತ್ತಂಬರಿ ಸೊಪ್ಪು ಬಿಟ್ಟಿತ್ತು. ಕೊತ್ತಂಬರಿ ಸೊಪ್ಪು ರೇಟ್ ಜಾಸ್ತಿ ಇರೋ ನಮ್ಮ ಮನೆ ಬಿಟ್ಟಿತ್ತು, ವೇಸ್ಟ್ ಮಾಡೋದು ಬೇಡ, ಫ್ರೆಶ್ ಆಗಿತ್ತಲ್ಲ ಅಂತ ಕೊತ್ತಂಬರಿ ಸೊಪ್ಪಿನ ಚಟ್ನಿ ಮಾಡಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಅದು ಆಲ್ಮೋಸ್ಟ್ ಆಗ್ತಿದೆ. ಟೈಮ್ ಹಿಡಿಯುತ್ತೆ ಇದು, ಯಾಕೆಂದರೆ ಒಳಗಡೆ ಎಲ್ಲ ಸರಿಗೆ ಬೇಯಬೇಕು. ಸೊ ಈ ಅಬ್ಸರ್ವ್ ಮಾಡಿದ್ರೆ ಮೇಲ್ಗಡೆ ಗೋಲ್ಡನ್ ಬ್ರೌನ್ ಆಗ್ತಾ ಇದೆ. ಈ ಸೈಡಲ್ಲಿ ಒಂಚೂರು ಕಟ್ ಥರ ಆಯಿತು, ಬಟ್ ಇದೇನು ಮಾಡೋಕ್ಕಾಗಲ್ಲ. ಕೆಲವು ಸಲ ಆ ಥರ ಆಗುತ್ತೆ, ಬಟ್ ನಿಧಾನಕ್ಕೆ ತಿರುಗಿಸ್ಬೇಕಿದ್ರೆ ತುಂಬ ತೆಳ್ಳಗಿರುತ್ತೆ, ಆಮೇಲೆ ತುಂಬ ಸಾಫ್ಟ್ ಆಗಿರುತ್ತೆ. ಇದು ಇನ್ನೊಂದು ಕಡೆನೂ ಇಷ್ಟು ಬೆಂದರೆ ರೆಡಿ ಆಗುತ್ತೆ. ಸೊ ಇದು ಆಗಿದೆ, ತೆಗಿತಾ ಇದ್ದೀನಿ ತವದಿಂದ. ಇಷ್ಟು ಬೆಂದರೆ ಸಾಕು, ತುಂಬ ಸೀದ್ಸಕ್ಕೆ ಹೋಗ್ಬಿಡಿ. ಮೇಲ್ಗಡೆ ಸ್ವಲ್ಪ ಲೈಟಾಗಿ ಕ್ರಿಸ್ಪಿ ಇರುತ್ತೆ, ಒಳಗಡೆ ಮೆತ್ತಗಿರುತ್ತೆ. ಸೊ ಚಟ್ನಿ ಜೊತೆ ರೆಡಿ ಇದೆ. ಸೊ ಫಸ್ಟ್ ಒಂದು ಸ್ವಲ್ಪ ಚೆನ್ನಾಗಿ ಬಿಸಿ ಬಂದರೆ ನಿಮ್ಗೆ ಇದೇನು ಕಟ್ ಆಗಲ್ಲ, ಕ್ಲೀನಾಗಿ ಬರುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಅಕಸ್ಮಾತ್ ಇನ್ನೇನಾದ್ರೂ ನಿಮಗೆ ಡೌಟ್ ಇತ್ತು, ಸರಿಗೆ ಬಂದಿಲ್ಲ ಅಂದರೆ ಕಾಮೆಂಟ್ ಮಾಡಿ. ಹೇಗೆ ತಪ್ಪಾಗಿದೆ ಅನ್ನೋದನ್ನ ನಿಮಗೆ ರಿಪ್ಲೈ ಮಾಡಿ ತಿಳಿಸ್ತೀನಿ. ಸೊ ತಿನ್ನಕ್ಕೆ ತಿಂಡಿ ಇವತ್ತಿಂದು ನಮ್ಮ ಮನೇಲಿ ರೆಡಿ ಆಗಿದೆ. ಸೊ ನಿಮ್ಗಳಿಗೆ ಇವತ್ತು ಒಂದು ರೆಸಿಪಿ ತೋರಿಸ್ದೆ.
ತುಂಬ ಸಿಂಪಲಾಗಿ ಹೇಗೆ ಮಾಡೋದು ಅಂತ, ತುಂಬ ಟೇಸ್ಟಿಯಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಇಷ್ಟೆಲ್ಲ ಆದಮೇಲೆ ಲಾಸ್ಟ್ ಒಂದು 3-4 ವಿಡಿಯೋ ಹಿಂದೆ ಒಂದು ಬ್ಲೌಸ್ದು ವಿಡಿಯೋ ಹಾಕಿದೆ. ಲೈಕ್ ಪ್ಲೇನ್ ಬ್ಲೌಸ್ಗಳನ್ನ ಹೇಗೆ ತುಂಬ ದುಡ್ಡು ವೇಸ್ಟ್ ಮಾಡ್ದಂಗೆ ಮಾಡಿಸ್ಕೋಬೋದು ಅನ್ನೋದನ್ನ ನಿಮ್ಗಳಿಗೂ ತೋರಿಸಿದ್ದೆ. ಸೊ ಅಷ್ಟರಲ್ಲಿ ತುಂಬ ಜನ ಕಾಮೆಂಟ್ ಮಾಡಿ ಕೇಳಿದ್ರಿ, ಡೈರೆಕ್ಟಾಗಿ ಫ್ಯಾಬ್ರಿಕ್ನಲ್ಲೇ ಬೈ ಚಾನ್ಸ್ ಎಂಬ್ರಾಯ್ಡ್ರಿ ಇರೋ ಥರದ್ದೆಲ್ಲ ಬ್ಲೌಸ್ ಪೀಸ್ಗಳು ಅಥವಾ ಫ್ಯಾಬ್ರಿಕ್ಗಳು ಸಿಕ್ಕಿದ್ರೆ ಯಾವ ಥರದ್ದು ತೊಗೋಬೋದು ಅಂತ ತೋರಿಸಿ. ಹಾಗೆ ರೇಟ್ ವೈಸ್ ಸ್ವಲ್ಪ ಕಮ್ಮಿ ಇರಬೇಕು, ಬಟ್ ನಾವು ಆರಿ ವರ್ಕ್ ಆ ಥರ ಅಂದರೆ ಕಾಸ್ಟ್ಲಿ ಹೋಗ್ದಂಗೆ ಗ್ರ್ಯಾಂಡಾಗಿರೋ ಥರ ಬ್ಲೌಸ್ಗಳು ಯಾವ ಥರದ್ದು ಸಿಗುತ್ತೆ ಅನ್ನೋ ಒಂದು ಐಡಿಯಾ ನಮಗೆ ತಿಳಿಸ್ಕೊಡಿ ಅಂತ ಕೇಳಿದ್ರಿ. ಹಾಗಾಗಿ ನನ್ನ ಹತ್ರ ಕೆಲವು ಮಾತ್ರ ಬ್ಲೌಸ್ಗಳು ಇತ್ತು, ಸ್ವಲ್ಪ ಗ್ರ್ಯಾಂಡಾಗಿರೋವಂಥ ಬ್ಲೌಸ್, ಆದರೆ ಅದು ಡೈರೆಕ್ಟಾಗಿ ಫ್ಯಾಬ್ರಿಕ್ನಲ್ಲೇ ಎಂಬ್ರಾಯ್ಡ್ರಿ ಮಾಡಿರ್ತಾರಲ್ಲ ಆ ಥರದ್ದು ನಿಮ್ಗಳಿಗೂ ತೋರಿಸ್ತೀನಿ. ಸೊ ಅದಕ್ಕೆಲ್ಲ ನಿಮಗೆ ಅಪ್ರಾಕ್ಸಿಮೇಟಾಗಿ ಎಷ್ಟು ಕೊಟ್ಟೆ 1 ಮೀಟ್ರಿಗೆ ಅನ್ನೋದನ್ನ ಹೇಳ್ತೀನಿ. ಆ್ಯಂಡ್ ಈ ಬ್ಲೌಸ್ಗಳನ್ನ ನೀವು ಸಾಕಷ್ಟು ಸಲ ನೋಡಿರ್ತೀರ ವಿಡಿಯೋನಲ್ಲಿ, ಅಥವಾ ನಾನು ಯಾವುದೋ ಒಂದು ಫಂಕ್ಷನ್ಗೆ ಹೋದಾಗ ವಿಡಿಯೋ ಮಾಡಿದ್ದಾಗ ಹಾಕೊಂಡಿದ್ರೆ. ನೋಡಿಲ್ಲ ಅಂತಂದರೆ ಅವಾಗ ನೆಕ್ಸ್ಟ್ ಹಾಕೊಂಡಾಗ ಖಂಡಿತ ನಿಮ್ಗಳಿಗೂ ತೋರಿಸ್ತೀನಿ. ಸೊ ಫಸ್ಟ್ ತೋರಿಸ್ತಿರೋದು ಈ ಥರ ಪಿಂಕ್ ಕಲರ್ನಲ್ಲಿ ಒಂದು ಫ್ಯಾಬ್ರಿಕ್ ತೊಗೊಂಡಿದೆ. ಸಿಲ್ಕ್ ಫ್ಯಾಬ್ರಿಕ್ ಮೇಲೆ ನೀವು ಇದು ಅಬ್ಸರ್ವ್ ಮಾಡಿದ್ರೆ ಗೋಲ್ಡಲ್ಲಿ ಫುಲ್ ಎಂಬ್ರಾಯ್ಡ್ರಿ ಮಾಡಿದೆ, ಕಂಪ್ಲೀಟ್ ಎಂಬ್ರಾಯ್ಡ್ರಿ ಇದೆ. ಆ್ಯಂಡ್ ಇದನ್ನು ನಾನು ಮಾಡಿಸಿರೋದಲ್ಲ, ರೆಡಿ ಬ್ಲೌಸ್ ಏನೇ ಇದು, ಆದರೆ ಫ್ಯಾಬ್ರಿಕ್ ರೆಡಿ ಇತ್ತು, ತೊಗೊಂಡು ಸ್ಟಿಚ್ ಮಾಡಿಸಿದ್ದೀನಿ ಇದನ್ನು. ಸೊ ಈ ಥರ ಬರುತ್ತೆ ನಿಮಗೆ. ಇದಕ್ಕೆ ಆ್ಯಕ್ಚುಲಿ ಪ್ಲೇನ್ ಹೊಲಿಸ್ಬಿಟ್ರೆ ಫುಲ್ ಪ್ಲೇನ್ ಆಗೋಗ್ಬಿಡುತ್ತೆ, ಅಂದರೆ ಯಾವ ಕಲರ್ ಹೈಲೈಟ್ ಆಗಲ್ಲ ಅಂತ. ನಾನು ಸುಮಾರು ಸೀರೆಗಳಿಗೆ ಹಾಗೆ ನನ್ನ ಲೆಹೆಂಗಾಗೆ ಮ್ಯಾಚ್ ಆಗುತ್ತೆ ಅಂತ ಬ್ಲೂ ಕಲರ್ನಲ್ಲಿ ಪೈಪಿಂಗ್ ಇಡ್ಸಿದ್ದೇನೆ. ಸೊ ಬ್ಲೌಸ್ ನಿಮಗೆ ಈ ಥರ ಬರುತ್ತೆ, ಗೊತ್ತಾಗ್ತಿರ್ಬೋದು ಅನ್ಕೋತೇನೆ, ಕ್ಲೀನಾಗಿ ಕಾಣಿಸುತ್ತೆ. ಬ್ಯಾಕ್ ನೆಕ್ ಇಡಿಸಿ ಬ್ಲೌಸ್ ಇಡ್ತಿರೋದು. ಬ್ಯಾಕ್ ನಾನು ತುಂಬ ಹೆವಿ ಮಾಡಿಸಿಲ್ಲ, ಈ ಥರದ್ದು ಇಟ್ಟು ಹಿಂದೆ ಬ್ಯಾಕ್ ನೆಕ್ ಕೊಟ್ಟಿದ್ದಾರೆ. ಟೈಯಿಂಗ್ ಮಾತ್ರ ಗ್ರ್ಯಾಂಡಾಗಿ ಇಡ್ಸಿದ್ದೀನಿ. ಸೊ ಬ್ಲೂ ಇರೋದ್ರಿಂದ ಈ ಥರ ಬ್ಲೂ ಟೈಯಿಂಗ್ ಇಡ್ಸಿದ್ದೀನಿ. ಇದಕ್ಕೆ ಕೊಟ್ಟಿದ್ದು ಆ್ಯಕ್ಚುಲಿ 350 ರೂಪೀಸ್ ಕೊಟ್ಟೆ. 1 ಮೀಟರ್ ಬ್ಲೌಸ್ ಪೀಸ್ಗೆ ನಾನು ಹೇಳ್ತಾ ಇರೋದು, ರೆಡಿಮೇಡ್ ಬ್ಲೌಸ್ ಅಲ್ಲ ಇದು. ಫ್ಯಾಬ್ರಿಕ್ಗೆ 350 ರೂಪಾಯಿ ಕೊಟ್ಟೆ. ತುಂಬ ಗ್ರ್ಯಾಂಡಾಗಿರುತ್ತೆ. ನೀವು ಪ್ಲೇನ್ ಸೀರೆಗಳಿಗೆ ಅಥವಾ ನಾನೇನು ಪ್ಲಾನ್ ಮಾಡಿದ್ದೇನೆ, ನನ್ನ KSIC ಬ್ಲೂ ಸೀರೆಗೂ ಈ ಪಿಂಕ್ನ ವೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಯಾವ್ದಾರ ವಿಡಿಯೋಲಿ ನಿಮ್ಗಳಿಗೆ ಅದನ್ನು ಖಂಡಿತ ತೋರಿಸ್ತೀನಿ, ಯಾವ ಥರ ಆ ಥರ ರೇಷ್ಮೆ ಸೀರೆಗಳಿಗೆ ಅಥವಾ ಪ್ಲೇನ್ ಸೀರೆಗಳಿದ್ರೆ ಹೇಗೆ ನೀವು ಈ ಥರ ಬ್ಲೌಸ್ಗಳನ್ನ ಮ್ಯಾಚ್ ಮಾಡ್ಬೋದು ಅಂತ. ಸೊ ನಿಮ್ಗೊಂದು ಐಡಿಯಾ ಕೊಡೋಣ ಅಂತ ಬ್ಲೌಸ್ಗಳನ್ನ ತೋರಿಸ್ತಾ ಇದ್ದೀನಿ. ಇದು ಫಸ್ಟ್ ತೋರಿಸ್ತಿರೋದು ಅರೌಂಡ್ 300-350 ರೂಪೀಸು ಕೊಟ್ಟೆ 1 ಮೀಟರ್ ಬ್ಲೌಸ್ಗೆ. ಸೊ ನೆಕ್ಸ್ಟ್ ಇದನ್ನ ಆ್ಯಕ್ಚುಲಿ ತೋರಿಸೋ ಪ್ಲಾನ್ ಇರಲಿಲ್ಲ, ಬಟ್ ಇದು ತುಂಬ ಜನ ಕೇಳಿದ್ರಿ, ಇದು ನೀವು ವರ್ಕ್ ಮಾಡಿಸಿರೋಂಥ ಬ್ಲೌಸಾ ಅಂತ. ನಾನು ರೀಸೆಂಟಾಗಿ ಇದನ್ನು ಒಂದು ಸೀರೆಗೆ ಹಾಕೊಂಡಾಗ ಕಾಮೆಂಟ್ಗಳು ಸಾಕಷ್ಟು ಬಂದಿತ್ತು, ಹಾಗಾಗಿ ಇಟ್ಕೊಂಡಿದ್ದೀನಿ. ಇದು ವರ್ಕ್ ಮಾಡಿಸಿರೋಂಥ ಬ್ಲೌಸ್ ಅಲ್ಲ ಇದು. ನೀವು ಅಬ್ಸರ್ವ್ ಮಾಡಿದ್ರೆ ಅಲ್ಲಲ್ಲೇ ಎಂಬ್ರಾಯ್ಡ್ರಿ ವರ್ಕ್ ಇದೆ, ಬಟ್ ತುಂಬ ಚೆನ್ನಾಗಿದೆ ಬ್ಲೌಸ್ ಪೀಸ್. ರಾ ಸಿಲ್ಕ್ ಮೇಲೆ ಈ ಥರ ವರ್ಕ್ ಮಾಡಿರೋದು, ಅಂದರೆ ಅವರೇ ಮಾಡಿ ಕೊಟ್ಬಿಟ್ಟಿದ್ದಾರೆ ಮೀಟರ್ ಲೆಕ್ಕದಲ್ಲಿ. ಆ್ಯಂಡ್ ಇದನ್ನ ನೀವು ಸುಮಾರು ಜನ ತುಮಕೂರಿಗೂ ಹೋಗಿ ಇದನ್ನ ಪರ್ಚೇಸ್ ಮಾಡಿದ್ದೀರಾ ಅನ್ನೋದನ್ನ ನನಗೆ ಕಾಮೆಂಟ್ ಹಾಕಿದ್ರಿ. ಕೆಲವ್ರಿಗೆ ಈ ಕಲರ್ ಸಿಕ್ಕಲಿಲ್ಲ ಅಂತಲೂ ಹೇಳಿದ್ರಿ, ಬಟ್ ಸಿಗುತ್ತೆ. ನಾನು ತೊಗೊಂಬಂದೆ ತುಮಕೂರಿನಲ್ಲೇ. ಅರೌಂಡ್ 250 ರೂಪೀಸು 300 ರೂಪೀಸು ಕೊಟ್ಟೆ ಇದಕ್ಕೂ. ಬಟ್ ಇದು ತುಂಬ ಚೆನ್ನಾಗಿದೆ. ವರ್ಕ್ ಸಿಂಪಲ್ ಆಗಿದ್ರು ವೇರ್ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಏನು ಹೆವಿ ವರ್ಕ್ ಎಲ್ಲ ಬೇರೆ ಏನು ಮಾಡಿಸಿಲ್ಲ. ಒಂದು ಪೈಪಿಂಗ್ ಇಡಿಸ್ಬಿಟ್ಟು ಇಲ್ಲಿ ಒಂದು ಟೈಯಿಂಗ್ ಥರ ಇಡ್ಸಿದ್ದೀನಿ ಅಷ್ಟೇ. ಲಾಂಗ್ ಸ್ಲೀವ್ಸ್ ಇಡ್ಸಿದ್ದೀನಿ. ಸೊ ಇದನ್ನು ವರ್ಕ್ ಮಾಡಿಸಿರೋದು ಅಲ್ಲ. ಸೊ ನೆಕ್ಸ್ಟ್ ತೋರಿಸ್ತಿರೋ ಬ್ಲೌಸು ಆ್ಯಕ್ಚುಲಿ ಫ್ಯಾಬ್ರಿಕ್ ಮೇಲೇ ನನಗೆ ಈ ಥರ ಎಂಬ್ರಾಯ್ಡ್ರಿ ವರ್ಕ್ ಮಾಡಿ ಕೊಟ್ಬಿಟ್ಟಿದ್ರು. ಇದನ್ನು ನಾನು ಆಮೇಲೆ ಮಾಡಿಸಿದ್ದು ಅಲ್ಲ. ಅಂಗಡಿ ಹೆಸರು ಮರ್ತು ಬಿಟ್ಟಿದ್ದೀನಿ. ಬೈ ಚಾನ್ಸ್ ಗೊತ್ತಾದರೆ ನಿಮ್ಗಳಿಗೂ ಖಂಡಿತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಈ ಬ್ಲೌಸ್ ಪೀಸ್ಗೆ ಅಂದರೆ ಫ್ಯಾಬ್ರಿಕ್ಗೆ ವಿತ್ ವರ್ಕ್ ಇತ್ತು. ಇದಕ್ಕೆ 350 400 ರೂಪೀಸೋ ಕೊಟ್ಟೆ ಅಷ್ಟೇ. ಅದಾದಮೇಲೆ ನಾನು ಸ್ಟಿಚ್ ಮಾಡಿಸಿದ್ದು. ತುಂಬ ಚೆನ್ನಾಗಿ ವರ್ಕ್ ಮಾಡಿದರು. ಇದ್ರೊಳಗೆ ಎಲ್ಲ ಕಲರ್ಸ್ಗಳು ಇಟ್ಟಿದ್ರು. ನನಗೆ ಇದೊಂದು ಗೋಲ್ಡ್ ಕಲರ್ ಆದರೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತ ತೊಗೊಂಡು ಬಂದೆ. ಇದು ವರ್ಕ್ ಮಾಡಿಟ್ಬಿಟ್ಟಿದ್ದಾರೆ, ನಿಮಗೆ ಗೊತ್ತಾಗ್ತಾ ಇರ್ಬೋದು. ಮತ್ತೆ ರಾ ಸಿಲ್ಕ್ ಬಟ್ಟೆ ಮೇಲೆ ವರ್ಕ್ ಮಾಡಿ ಇಟ್ಟಿದ್ರು ಅಂತ ತೊಗೊಂಡು ಬಂದೆ. ಕೆಲವು ರೆಡಿಮೇಡ್ ಬ್ಲೌಸ್ಗಳು ಈ ಥರದ್ದು ಬರುತ್ತೆ, ಬಟ್ ಸೈಜ್ಗಳು ತುಂಬ ಜನಕ್ಕೆ ಅಡ್ಜಸ್ಟ್ ಆಗಲ್ಲ, ಅಂದರೆ ಕಂಫರ್ಟಬಲ್ ಆಗಿ ಇರಲ್ಲ ಅಂತ ನನಗೆ ಹೇಳಿದರೆ. ಸೊ ಇದು ಹೊಲಿಸಿದ್ದೆ ನಾನು. ಫ್ಯಾಬ್ರಿಕ್ ಮೇಲೆ ಈ ಥರ ವರ್ಕ್ ಮಾಡಿದ್ರು. ಸಿಂಪಲ್ ವರ್ಕ್ ಇಲ್ಲೂ ಇದೆ, ಈ ಥರ ಬರುತ್ತೆ. ಆ್ಯಂಡ್ ಇಲ್ಲಿ ಬ್ಯಾಕ್ ಸಿಂಪಲ್ ಆಗಿ ಮಾಡಿಕೊಟ್ಟಿದ್ದಾರೆ. 400 ರೂಪಾಯೋ ಏನೋ ಕೊಟ್ಟೆ, 350-400 ರೂಪಾಯಿ ಕೊಟ್ಟೆ ನಾನು ಈ ಬ್ಲೌಸ್ ಪೀಸ್ಗೆ. ಸೊ ನೆಕ್ಸ್ಟ್ ಇದು ನಿಮಗೆ ಹೆವಿನಲ್ಲಿ ಬೇಕು ಅಂತ ಇದ್ದರೆ ಪ್ಲೇನ್ ಸೀರೆಗಳಿಗೆ ಈ ಥರ ನಿಮಗೆ ಫ್ಯಾಬ್ರಿಕ್ಗಳು ಸಿಗುತ್ತೆ. ಇದು ಸಿಲ್ಕೆ, ಬಟ್ ಪ್ಯೂರ್ ಸಿಲ್ಕ್ ಅಲ್ಲ, ನಾರ್ಮಲ್ ಆಗಿ ಬರುತ್ತಲ್ಲ ಆ ಥರ ಸೆಮಿ ಸಿಲ್ಕ್ ಮೇಲೆ ಇದನ್ನು ಎಂಬ್ರಾಯ್ಡ್ರಿ ವರ್ಕ್ ಮಾಡಿ ಇಟ್ಬಿಟ್ಟಿದ್ರು. ನಾನು ಮಾಡಿಸಿರೋದಲ್ಲ ಇದು. ಆದರೆ ಇದಕ್ಕೆ ಕೆಳಗಡೆ ಈ ಥರದ್ದು ವರ್ಕ್ ಮಾಡಿದ್ರು, ಅಂದರೆ ಫುಲ್ ಕೆಳಗಡೆ ಇದೇ ಥರ ವರ್ಕ್, ಮಧ್ಯ ಬುಟ್ಟ ಆಯಿತು. ಅದನ್ನು ತೊಗೊಂಡು ಬಂದು ಹೊಲಿಸ್ಕೊಂಡಿದ್ದೀನಿ.
ಇದಕ್ಕೆ 350 ರೂಪೀಸು ಏನೋ ಕೊಟ್ಟೆ ಮೀಟರ್. ಆ್ಯಂಡ್ ಇದನ್ನು ತುಮಕೂರಿನಲ್ಲೇ ಪರ್ಚೇಸ್ ಮಾಡಿದ್ದು. ಇದಕ್ಕೆ ಸ್ವಲ್ಪ ಗ್ರ್ಯಾಂಡಾಗಿ ಬೇಕಿತ್ತು ಅಂತ ಈ ಥರ ಕುಚ್ಚಿಡ್ಸಿದ್ದೇನೆ. ಸೊ ಈ ಥರ ಬರುತ್ತೆ ನಿಮಗೆ ಓವರಾಲ್ ಬ್ಲೌಸ್. ಹಾಗೆ ನೀವು ನನ್ನ ಬ್ಲೌಸ್ಗಳು ಈ ಥರದ್ದು ಗ್ರ್ಯಾಂಡ್ ಆಗಿರೋದು ನೋಡಿದ್ರೆ ಯಾವುದಕ್ಕೂ ನಾನು ತುಂಬ ಹೆವಿ ನೆಕ್ ಎಲ್ಲ ಇಡ್ಸಲ್ಲ, ಅಥವಾ ತುಂಬ ಬೇರೆ ಬೇರೆ ಥರ ಪ್ಯಾಚ್ ಆಗಲಿ ಪೈಪಿಂಗ್ ಆಗಲಿ ಏನು ಇಡ್ಸಲ್ಲ, ಸಿಂಪಲಾಗಿ ಇಡ್ಸಿದ್ದೀನಿ. ಇಷ್ಟನೇ ಇರೋದು, ಬಟ್ ತುಂಬ ಚೆನ್ನಾಗಿದೆ. ರೀಸೆಂಟಾಗಿ ಇದನ್ನು ಒಂದು ನನ್ನ ರೆಡ್ ಕೆ ಸೈಜಿಗೂ ಮ್ಯಾಚ್ ಮಾಡಿದೆ. ತುಂಬ ಜನ ಇದು ಕಾಂಬಿನೇಷನ್ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದರು, ಬಟ್ ನಾನು ಯಾವುದೂ ಫೋಟೋ ವಿಡಿಯೋ ತೆಕ್ಕೊಳ್ಳೋಕ್ಕಾಗಲಿಲ್ಲ. ನಿಮಗೆ ನೆಕ್ಸ್ಟ್ ಅದರ ವಿಡಿಯೋನಲ್ಲಿ ನಾನು ಅದನ್ನು ಉಟ್ಕೊಂಡೇ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ, ಇದಕ್ಕೆ ನೀವು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಹಾಕ್ಕೊಂಡ್ರೆ ಅಂತ. ಸೊ ಈ ಥರ ಇದೆ ಬ್ಲೌಸ್. ಇಷ್ಟು ಬಿಟ್ಟು ನಿಮಗೆ ಕಂಪ್ಲೀಟಾಗಿ ಫುಲ್ ಹೆವಿಯಾಗಿ ಬೇಕು ಅಂದರೆ ಈ ಥರ ಬ್ಲೌಸ್ ಫುಲ್ ಎಂಬ್ರಾಯ್ಡ್ರಿ ಇರೋದು ಸಿಗುತ್ತೆ. ಆ್ಯಂಡ್ ಇದು ಮತ್ತೆ ನಿಮ್ಗೆ ಹೇಳ್ದಂಗೆ ಪ್ಯೂರ್ ಸಿಲ್ಕ್ ಮೇಲೆ ಮಾಡಿಸಿರೋಂಥದ್ದು, ಅಂದರೆ ಫ್ಯಾಬ್ರಿಕ್ ಮೇಲೆ ಬಂದಿತ್ತು, ನಾನು ಮಾಡಿಸಿರೋದಲ್ಲ. ಈ ಸಿಲ್ಕ್ ಮೇಲೆ ನಿಮಗೆ ಎಂಬ್ರಾಯ್ಡ್ರಿ ಇದೆ. ಅದ್ರ ಜೊತೆ ನೀವು ಇದು ಅಬ್ಸರ್ವ್ ಮಾಡಿದ್ರೆ ಈ ಚಿನ್ಕಿ ವರ್ಕ್ ಅಂತಾರಲ್ಲ ಆ ಥರದ್ದು ಇದೆ. ಸೊ ಫುಲ್ ತುಂಬ ಹೆವಿ ಆಗಿಬಿಡುತ್ತೆ. ಈ ಥರದ್ದು ನೀವು ಇಷ್ಟಪಟ್ಟು ತೊಗೊತೀರಾ ಅಂದರೆ ಪರವಾಗಿಲ್ಲ. ಇಲ್ಲ ಕೆಲವ್ರಿಗೆ ಇದು ಒಂಥರ ಓವರ್ ಆಗುತ್ತೆ ಅಂತ ಅನ್ಸಿದ್ರೆ ಈ ಥರದ್ದು ಮಧ್ಯ ಮಧ್ಯ ಒಂದೊಂದು ಇರೋ ಥರದ್ದು ಸಿಗುತ್ತೆ ಪುಟ್ಟಗಳು, ಆ ಥರದ್ದು ತೊಗೋಬೋದು. ಇದು ಫುಲ್ ವರ್ಕ್ ಇರೋದಕ್ಕೆ ನಾನು ಬೇರೆ ಏನು ಇಡ್ಸಿಲ್ಲ, ಸಿಂಪಲಾಗಿ ಒಂದು ರೌಂಡ್ ನೆಕ್ ಹಾಗೆ ಶಾರ್ಟ್ ಸ್ಲೀವ್ಸ್ನ ಇಡ್ಸ್ಕೊಂಡಿದ್ದೀನಿ. ಆ್ಯಂಡ್ ಇದನ್ನ ತೊಗೊಂಡಿದ್ದು ಗಾಂಧಿ ಬಜಾರ್ನಲ್ಲಿ. ಆಲ್ಮೋಸ್ಟ್ ಇದಕ್ಕೆ ಕೊಟ್ಟಿದ್ದು ನಾನು 800 ರೂಪಾಯಿ ಕೊಟ್ಟೆ 1 ಮೀಟರ್ಗೆ. ಏನಕ್ಕೆ ಅಂತಂದರೆ ಪ್ಯೂರ್ ಸಿಲ್ಕ್ ಮೇಲೆ ಇದನ್ನು ವರ್ಕ್ ಮಾಡಿರೋದು. ಸೊ ಈ ಥರದ್ದು ಬೇಕು ನಿಮಗೆ ಇಷ್ಟ ಆಗುತ್ತೆ ಅಂದರೆ ಓವರಾಲ್ ವರ್ಕ್ ಎಲ್ಲ ಮಾಡಿಸ್ಕೊಳ್ಳೋ ಬದಲು ಈ ಥರದ್ದು ಒಂದು ಬ್ಲೌಸ್ನೂ ಇಟ್ಕೋಬೋದು. ಸೊ 4 ಬ್ಲೌಸ್ ತೋರಿಸಿದ್ದು ನನ್ನ ಹತ್ರ ಸದ್ಯಕ್ಕೆ ಅಷ್ಟೇ ಇದ್ದಿದ್ದು, ಈ ಥರ ಡೈರೆಕ್ಟಾಗಿ ಫ್ಯಾಬ್ರಿಕ್ ಮೇಲೆ ವರ್ಕ್ ಇರೋವಂಥದ್ದು. ಆ್ಯಂಡ್ ಈ ಥರದ್ರೊಳಗೆಲ್ಲ ನಿಮಗೆ ಬೇಕಾದಷ್ಟು ಕಲರ್ಸ್ಗಳು ಸಿಗುತ್ತೆ. ಇದೇ ಕಲರ್ ತೊಗೋಬೇಕು ಅಂತ ಏನೂ ಇಲ್ಲ, ನಿಮಗೆ ಯಾವುದು ಇಷ್ಟ ಆಗುತ್ತೋ ಆ ಥರ ಕಲರ್ಸ್ನ ಕೂಡ ಪರ್ಚೇಸ್ ಮಾಡ್ಬೋದು. ಅಂದರೆ ನಿಮ್ಮ ಸೀರೆಗೆ ಯಾವುದು ಮ್ಯಾಚ್ ಆಗುತ್ತೋ ಆ ಥರದನ್ನ ಪರ್ಚೇಸ್ ಮಾಡ್ಕೋಬೋದು. ಸೊ ಅದರ ಜೊತೆ ಇನ್ನೊಂದು ಬ್ಲೌಸ್ ತುಂಬ ಗ್ರ್ಯಾಂಡ್ ಆಗಿರೋದು ತೋರಿಸ್ತಾ ಇದ್ದೀನಿ. ಇದು ಐಡಿಯಾ ಕೊಡೋಣ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ಒಂದು ಸ್ಯಾರಿನಲ್ಲಿ ಲೆಹೆಂಗಾ ನಾನು ಹೊಲಿಸ್ಕೊಂಡಿದ್ದೆ ಅಂತ ಒಂದು ವಿಡಿಯೋ ಹಾಕಿದ್ದೆ. ಅದರದ್ದು ಪಲ್ಲು ಪಾರ್ಟ್ ಈ ಥರ ತುಂಬ ಗ್ರ್ಯಾಂಡಾಗಿ ಇತ್ತು. ಸ್ಯಾರಿ ಬಾಂದಿನಿ ಪ್ರಿಂಟ್ ಪ್ಲೇನ್ ಇತ್ತು, ಪ್ಲೇನ್ ಮೇಲೆ ಸಣ್ಣ ಸಣ್ಣ ಬುಟ್ಟ ಥರ ಕೊಟ್ಟಿದ್ರು ಅಷ್ಟೇ. ಬಟ್ ಅದಕ್ಕೆ ಕೊಟ್ಟಂಥ ಪಲ್ಲು ಫುಲ್ ಹೆವಿ ಪಲ್ಲು ಇತ್ತು. ನಂಗೆ ಆ ಪಲ್ಲುನ ಲೈಕ್ ಎಸ್ತು ಬಿಡೋಕ್ಕೆ ಇಷ್ಟ ಆಗಲಿಲ್ಲ ಅಂತ ಈ ಥರ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಂಡೆ. ಇದರೊಳಗೆ ನಾರ್ಮಲ್ ಗ್ರೀನ್ ಮತ್ತು ರೆಡ್ ಕಾಂಬಿನೇಷನ್ನಲ್ಲಿದೆ. ಇದು ನೀವು ನೋಡಿದ್ರೆ ಫುಲ್ಲು ವರ್ಕ್ ಇದೆ, ಫುಲ್ ಎಂಬ್ರಾಯ್ಡ್ರಿ ವರ್ಕ್, ಹೆವಿ ವರ್ಕ್ ಇದೆ. ಆ್ಯಂಡ್ ಬ್ಲೌಸ್ ಕೂಡ ಸಾಕಷ್ಟು ಭಾರ ಇದೆ. ಈ ಥರದ್ದು ಏನಾರು ನಿಮ್ಮ ಮನೇಲಿ ಯಾವ್ದಾರ ಪಾರ್ಟಿ ಸ್ಯಾರಿಗಳು ಇದ್ದರೆ, ನಿಮ್ಮದು ನಿಮ್ಮ ಅಮ್ಮಂದು ಅಥವಾ ಯಾರ್ದಾರು ಆಗಿರ್ಬೋದು, ಆ ಥರ ಪಾರ್ಟಿ ಸ್ಯಾರೀಸ್ ಇದ್ದರೆ ಪಲ್ಲುನ ಈ ಥರ ನಿಮಗೆ ಗ್ರ್ಯಾಂಡ್ ಕೊಟ್ಟಿದೆ. ನೀವು ಇದ್ರೊಳಗೆ ಕೂಡ ಬ್ಲೌಸ್ ಹೊಲಿಸ್ಕೋಬೋದು, ಬ್ಲೌಸ್ ಹೊಲಿಸ್ಕೊಳ್ಳೋ ಅಷ್ಟೇ ಇರುತ್ತೆ. ಸೊ ಹಾಗಾಗಿ ನಿಮ್ಗಳಿಗೂ ತೋರಿಸ್ತಾ ಇದ್ದೀನಿ. ಬೇಕಿದ್ದರೆ ಈ ಥರ ಸ್ಟಿಚ್ ಮಾಡಿಸ್ಕೊಂಡು ಪ್ಲೇನ್ ಸ್ಯಾರಿಗಳಿಗೆ ಹಾಕ್ಕೊಂಡ್ರೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಈ ಥರ ಬ್ಲೌಸ್ಗಳನ್ನು. ಸೊ ಈಗ ನೀವು ಯಾವ್ದಾರ ಒಂದು ಫ್ಯಾಬ್ರಿಕ್ ಅಂಗಡಿಗಳಿಗೆ ಹೋದರೆ ಈ ಥರದ್ದು ಬೇರೆ ಬೇರೆ ಥರದ್ದು ತುಂಬಾ ಸಿಗುತ್ತೆ ಅಂತ ಅನ್ಕೋತೀನಿ. ಬಟ್ ಇದನ್ನ ನಾನೆಲ್ಲ ತೊಗೊಂಡು ಆಲ್ಮೋಸ್ಟ್ 1-1.5 ವರ್ಷದ ಮೇಲೆ ಆಗಿದೆ. ಈ ಗ್ರೀನ್ ಮಾತ್ರ ರೀಸೆಂಟಾಗೆ ತೊಗೊಂಡಿದ್ದು ಅಷ್ಟೇ. ಇದರೊಳಗೆ ಮಾತ್ರ ತುಂಬ ಚೆನ್ನಾಗಿರೋ ಕಲರ್ಸ್ಗಳು ಬಿಟ್ಟಿದ್ದಾರೆ. ಬೇಕಿದ್ರೆ ಒಂದು ಇಟ್ಕೋಬೋದು. ಬಟ್ಟೆನೂ ತುಂಬ ಚೆನ್ನಾಗಿದೆ. ಫ್ಯಾಬ್ರಿಕ್ ನೀವು ಯಾವ್ದಾರ ಸೀರೆಗಳಿಗೆ ಹಾಕೋತೀರಾ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನಿಮ್ಗಳಿಗೆ ಇದರದ್ದು ಇಷ್ಟ ಆಯ್ತಾ, ಅಥವಾ ನಿಮ್ಗೆ ಇನ್ನೇನಾರ ಬೇರೆ ಥರ ಥಾಟ್ಸ್ ಇದೆಯಾ ಅನ್ನೋದನ್ನ ನನಗೂ ಕಾಮೆಂಟ್ ಮಾಡಿ ತಿಳಿಸಿ. ಅಥವಾ ಇನ್ಯಾವ್ದಾರ ಒಂದು ಟ್ರೈ ಮಾಡ್ಬೋದು ಅಂತ ಇದ್ದರೆ, ಯಾವ್ದಾರ ಒಂದು ಅಂಗಡಿಗೆ ಹೋಗಿ ಅಲ್ಲಿ ಬೇರೆ ಥರದ್ದು ಸಿಗುತ್ತೆ ಅಂತ ಇದ್ದರೆ ಅದು ನನಗೆ ಹೇಳಿ. ನಿಮ್ಗಳಿಗೆ ಅಲ್ಲಿ ಹೋಗಿ ನಾನು ಯಾರು ಪರ್ಚೇಸ್ ಮಾಡ್ಕೊಂಡು ಬಂದಾಗ ಅದರದ್ದು ರಿವ್ಯೂ ಮಾಡಿ ಹೇಳ್ತೀನಿ. ಯಾಕಂದರೆ ಸಾಕಷ್ಟು ಜನಕ್ಕೆ ಈ ಥರದ್ದೆಲ್ಲ ಉಪಯೋಗ ಆಗುತ್ತೆ ಅಂತ ಅನ್ಕೋತೀನಿ. ಯಾಕೆಂದರೆ ತುಂಬ ಜನ ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ ಈ ಥರ ಗ್ರ್ಯಾಂಡ್ ಬ್ಲೌಸ್ಗಳು ವರ್ಕ್ ಇಲ್ದಂಗೆ ತೋರಿಸಿ ಅಂತ. ಯಾಕಂದರೆ ನಡುವೆ ವರ್ಕ್ ಬ್ಲೌಸ್ಗಳು ತುಂಬ ಕಾಮನ್ ಆಗಿಬಿಟ್ಟಿದೆ. ಟ್ರೆಂಡಲ್ಲಿ ಇರ್ಬೋದು, ಬಟ್ ಓವರಾಗಿ ಕಾಮನ್ ಆಗೋಗ್ಬಿಟ್ಟಿದೆ. ಹಾಗಾಗಿ ಬೇರೆ ಯಾವ್ದಾರ ಡಿಫ್ರೆಂಟಾಗಿದ್ದರೆ ಆ ಥರದ್ದು ತೋರಿಸಿ ಅಂತ ಕೇಳಿದರೆ ಇಷ್ಟು ತೋರಿಸಿದ್ದೀನಿ. ಹೋಪ್ ನಿಮ್ಗಳಿಗೆ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸ್ವರ ಮಾಧ್ಯಮನ ಸಬ್ಸ್ಕ್ರೈಬ್ ಮಾಡ್ದಂಗೆ ನೋಡ್ತಿದ್ರೋ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ಯಾವುದೇ ವಿಡಿಯೋಗಳು ಹಾಕಿದ್ರು ನಿಮ್ಗಳಿಗೆ ನೋಟಿಫಿಕೇಶನ್ಸ್ ಬರುತ್ತೆ. ಆ್ಯಂಡ್ ನೀವು ಆ ವಿಡಿಯೋನ ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.